ಬಿಜೆಪಿ ಲಿಂಬಾವಳಿ ಸಾಹೇಬರು ಕಡುಬಡವರಿಗೆ ಮೋಸ ಮಾಡಿದ್ರ, ಬಿಲ್ಡರ್ಗೆ ಲಾಭ ಮಾಡಿದ್ರ? ಕಟ್ಟು ಸತ್ಯ ಹೇಳಿದ ಸಿದ್ದಾಪುರದ ಬಿಜೆಪಿ ಮಂಜುಳಮ್ಮ. ಅದು ಎಲ್ಲ ಸ್ವಲ್ಪ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲೇನೋ ಒಂಚೂರು ಸಮುದ್ರ ಕೊಟ್ಟಿದ್ದಾರೆ ಅವರು ಪಾಪ ನಮ್ಮೂರು ಹೊಡೆದಿದ್ರು. ಬಡವರಿಗೆ ಸಮಸ್ಯೆನೇ ಏನು ಸರ್ ನೋಡಿದ್ರು ಕಟ್ಟೋಕೆ ಮುಂಚೆ ಆದರೂ ಹೇಳಿದ್ರೆ ಏನೋ ಮಾಡ್ಬೋದು ಕಟ್ಕೊಂಡ್ಬಿಟ್ಟಿದ್ರು ಫೈನಲ್ ಮಾಡಿದ್ರು. ಏನು ಸರ್ ನೋಡಿದ್ರು ಕಟ್ಟೋಕೆ ಮುಂಚೆ ಆದರೂ ಹೇಳಿದ್ರೆ ಏನೋ ಮಾಡ್ಬೋದು ಕಟ್ಕೊಂಡ್ಬಿಟ್ಟಿದ್ರು ಫೈನಲ್ ಮಾಡಿದ್ರು. ಏನು ಸರ್ ನೋಡಿದ್ರು ಕಟ್ಟೋಕೆ ಮುಂಚೆ ಆದರೂ ಹೇಳಿದ್ರೆ ಏನೋ ಮಾಡ್ಬೋದು ಕಟ್ಕೊಂಡ್ಬಿಟ್ಟಿದ್ರು ಫೈನಲ್ ಮಾಡಿದ್ರು. ಇದೆಲ್ಲವೂ ಲಿಂಬಾವಳಿಗಳ ಗಮನಕ್ಕೆ ಇದೆಯಲ್ಲ ನಮ್ಗೆ ಗೊತ್ತಿಲ್ಲ. ಆದರೆ ಸತ್ಯವನ್ನೇ ನುಡಿಯುವಂತಹ ಬಿಜೆಪಿಯ ಕಾರ್ಯಕರ್ತೆ ಮಂಜುಳಮ್ಮನಿಗೆ ಮಾತ್ರ ಎಲ್ಲವೂ ಗೊತ್ತಿದೆ. ಕಾರಣ ನವೆಂಬರ್ 15ರಲ್ಲಿ ಮೊದಲನೇ ರಸ್ತೆಯಲ್ಲಿರುವಂತಹ ಎಲ್ಲ ಸೈಟ್ಗಳು ಅವರಿಗೆ ಸೇರಿದ್ದು ಅನ್ನೋದನ್ನು ಸ್ಪಷ್ಟವಾಗಿ ಅಲ್ಲಿನ ನಿವಾಸಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹೇಳಿದ್ದಾರೆ, ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಲಿಂಬಾವಳಿಯವರು ಓಟಿಗಾಗಿ ಆಸೆ ತೋರಿಸಿ ಇಲ್ಲಿಗೆ ನವೆಂಬರ್ 3ರಲ್ಲಿರುವಂಥವ್ರನ್ನ ಖಾಲಿ ಮಾಡಿಸಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದರಲ್ಲಿ ಬೇರೊಂದು ಮಾತಿಲ್ಲ, ಡೌಟೇ ಇಲ್ಲ. ಹಾಗಿದ್ದರೆ ಇಲ್ಲಿ ಮಾಡಾಗಿದ್ದರೆ 7 ವರ್ಷ ಬೇಕಾಗಿತ್ತು ಅವರಿಗೆ ಪತ್ರ ಕೊಡಲಿಕ್ಕೆ, ಕೊಡ್ಬೋದಾಗಿತ್ತಲ್ಲ. ಹೌದು, ಅಲ್ಲಿದ್ದರೂ ಪ್ರಾಮಾಣಿಕವಾಗಿದ್ದರೆ ಅವರಿಗೆ ಪತ್ರ ಕೊಡಬೇಕು. ಏನಾಗಿದೆ? ಹೌದು, ಇಲ್ಲಿ ಕೆಲವೊಂದಿಷ್ಟು ಅನಧಿಕೃತವಾಗಿ ಸರ್ಕಾರಿ ಅಧಿಕಾರಿಗಳು ಕೂಡ ಬೇನಾಮಿಯಾಗಿ ಸೈಟ್ಗಳಿಗೆ ಹಾಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡು ಬಾಡಿಗೆ ಕೊಟ್ಟಿದ್ದಾರೆ ಅನ್ನೋಂಥದ್ದು. ಮತ್ತೊಂದು ಹೇಳಿದ್ರು, ಮೊನ್ನೆ ರೀಸೆಂಟಾಗಿ ನಾವು ಸುದ್ದಿ ಮಾಡಿದ್ಮೇಲೆ ಈ ಮಾತಾಯಿ ಮಂಜುಳನವರು 45,000 ಬಾಡಿಗೆ ತೊಗೊತಾ ಇದ್ದಾಳೆ. ಮುಂದಿನ ಮೊದಲನೇ ರಸ್ತೆಯಲ್ಲಿರುವಂಥ ಮನೆಗಳೆಲ್ಲ ಕಟ್ಟಿಸ್ಬಿಟ್ಟು ಬಾಡಿಗೆ ಕೊಟ್ಟು 40,000 ಬಾಡಿಗೆ ತೊಗೊತಾ ಇದ್ದಾಳೆ. ಎಷ್ಟೋ ಪತ್ರಕರ್ತರಿಗೆ ನ್ಯಾಯ ಈಗ ಒಂದು ಅರ್ಧ ಸೈಟ್ ಇಲ್ಲ, ಅರ್ಧ ಮನೆಯಲ್ಲಿ ಬಾಡಿಗೆ ಬರ್ತಾ ಇದ್ದೀವಿ. ಲಿಂಬಾವಳಿ ಕ್ಷೇತ್ರದಲ್ಲಿ ಅವರಿಗೆ ಬಿಜೆಪಿ ಘಟಕದಲ್ಲಿ ಹುದ್ದೆಯನ್ನು ಕೊಟ್ಟು ಸರ್ಕಾರಿ ಜಾಗದಲ್ಲಿ ಸೈಟನ್ನು ಕೊಟ್ಟು ಮನೆ ಕಟ್ಟಿಕೊಂಡು ಬಾಡಿಗೆ ಕೊಡುವಂತಹ ಸಿಸ್ಟಮನ್ನು ಹಾಲಿ ಶಾಸಕರು, ಮಾಜಿ ಶಾಸಕರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಬೇಷ್ ಬೇಕಾಗುತ್ತೆ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ಅದೇ ರಾಜಧಾನಿ ಬೆಂಗಳೂರಿನ ಮಾದೇಪುರ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವಂತಹ ಭೂಮಾಫಿಯಾ ಹಾಗೂ ಭ್ರಷ್ಟ ಅಧಿಕಾರಿಗಳ ಬಣ್ಣವನ್ನು ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾನು ಮತ್ತೆ ಹೇಳಕ್ಕೆ ಹೊರಟಿರುವಂಥದ್ದು ವಿಷಯ ಅಂದರೆ ಸಿದ್ದಾಪುರ ಗ್ರಾಮದ್ದು. ಈ ಹಿಂದೆ ಶಾಸಕರಾಗಿದ್ದಂತಹ ಅರವಿಂದ ಲಿಂಬಾವಳಿ ಅವರ ಕ್ಷೇತ್ರದ ಸದ್ಯಕ್ಕೆ ಅವರ ಧರ್ಮಪತ್ನಿ ಮಂಜುಳಾ ಲಿಂಬಾವಳಿಯವರು ಶಾಸಕಿಯಾಗಿದ್ದಾರೆ. ಈ ಹಿಂದೆ 3 ಬಾರಿ ಶಾಸಕರಾಗಿದ್ದಂಥ ಅರವಿಂದ ಲಿಂಬಾವಳಿಯವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳುವವರು ಅವರ ಪಕ್ಷದವರು. ಆದರೆ ವಿರೋಧ ಪಕ್ಷದವರು ಕೂಡ ಧ್ವನಿ ಎತ್ತಲು ಅವರಿಗೆ ಧ್ವನಿ ಇಲ್ಲ, ಧ್ವನಿ ಹುಡುಗಿ ಹೋಗಿದೆ. ಯಾಕಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಕೂಡ ಮಂಜುಳಾ ಲಿಂಬಾವಳಿಯವರು ತಮ್ಮ ಪತಿಯ ಬದಲಾಗಿ ಟಿಕೆಟ್ ದೊರೆತು ಗೆದ್ದಿರುವಂಥದ್ದು ಅತಿ ಹೆಚ್ಚು ಮತಗಳಿಂದ. ಅದನ್ನು ಪಕ್ಕಕ್ಕಿಡೋಣ. ಆದರೆ ಚುನಾವಣೆ ಬಂದಾಗ ಜನಗಳು ಹ್ಯಾಮಾರುವಂಥದ್ದು, ಅದರಲ್ಲೂ ಬಡ ಕುಟುಂಬದ ಜನಗಳು ಹ್ಯಾಮಾರುವಂಥದ್ದನ್ನು ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಹಿಂದೆ ಲಿಂಬಾವಳಿಯವರು ಶಾಸಕರಾಗಿದ್ದಾಗ ಸಿದ್ದಾಪುರ ಗ್ರಾಮದ ನವೆಂಬರ್ 3ರಲ್ಲಿದ್ದಂತಹ ಕೊಡು ಬಡ ಕುಟುಂಬಗಳನ್ನು ಸ್ಥಳಾಂತರಿಸ್ತಾರೆ. ಎಲ್ಲಿಗೆ? ನವೆಂಬರ್ 15ಕ್ಕೆ ಸರ್ಕಾರಿ 30 ಕಾವಲು ಜಮೀನು ಸರ್ಕಾರದ್ದು, ಪ್ಯೂರ್ಲಿ ಸರ್ಕಾರದ. ಈಗ ಕೂಡ RTCಯಲ್ಲಿ ಬರ್ತಾ ಇದೆ ದಾಖಲೆಯಲ್ಲಿ. 19ರಲ್ಲಿ ಶಾಸಕರಾಗಿದ್ದಂಥ ಅರವಿಂದ ಲಿಂಬಾವಳಿಯವರು ನವೆಂಬರ್ 3ರಲ್ಲಿದ್ದಂಥವ್ರನ್ನ 15ಕ್ಕೆ ಶಿಫ್ಟ್ ಮಾಡ್ತಾರೆ. ನಿಮಗೆಲ್ಲ ಹಕ್ಕುಪತ್ರ ಕೊಡ್ತೀವಿ 94Cಯಲ್ಲಿ ನೀವು ಅಲ್ಲಿಗೆ ಶಿಫ್ಟ್ ಆಗಿ ಅಂತ ಹೇಳ್ತಾರೆ. ಹೌದು, ಅದಂತೆ ಅಲ್ಲಿ ಎಷ್ಟು ಜನ ಇದ್ದರೂ ಅಲ್ಲಿಗೆ ಹೋಗ್ತಾರೆ. ಜೊತೆಗೆ ಅನಧಿಕೃತವಾಗಿ ಕೆಲ ಬಡವರು ಎನ್ನುವಂತಹ ಕೆಲ ಗುಳ್ಳೆನರಿಗಳು ಶ್ರೀಮಂತರು ಹೋಗಿ ಸೈಟ್ಗಳು ಹಾಕ್ಕೊಳ್ತಾರೆ.
ಅದರಲ್ಲೂ ಮುಖ್ಯವಾಗಿ BJP ಕಾರ್ಯಕರ್ತರೇ ಸೈಟ್ಗಳನ್ನ ಹಾಕ್ಕೊಳ್ತಾರೆ. ಇದೆಲ್ಲವೂ ಲಿಂಬಾವಳಿಯವರ ಗಮನಕ್ಕೆ ಇದೆಯಲ್ಲ ನಮ್ಗೆ ಗೊತ್ತಿಲ್ಲ. ಆದರೆ ಸತ್ಯವನ್ನೇ ನುಡಿಯುವಂತಹ BJPಯ ಕಾರ್ಯಕರ್ತೆ ಮಂಜುಳಮ್ಮನಿಗೆ ಮಾತ್ರ ಎಲ್ಲವೂ ಗೊತ್ತಿದೆ. ಕಾರಣ 2015ರಲ್ಲಿ ಮೊದಲನೇ ರಸ್ತೆಯಲ್ಲಿರುವಂತಹ ಎಲ್ಲ ಸೈಟ್ಗಳು ಅವರಿಗೆ ಸೇರಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ಅಲ್ಲಿನ ನಿವಾಸಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹೇಳಿದ್ದಾರೆ, ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮುಂದೆ ಮುಖ್ಯ ರಸ್ತೆಗೆ ಅಂಟಿಕೊಂಡಿರುವಂಥ ಮೊದಲನೇ ಸಾಲಿನ ಎಲ್ಲ ಮನೆಗಳು ನೋಡಿ ತೋರಿಸ್ತಾ ಇದ್ದೀವಿ. ಈಗ ಈ ಎಲ್ಲ ಮನೆಗಳು ಆ ಮಂಜುಳಮ್ಮಗೆ ಸೇರಿದ್ದು. ನೋಡಿ ಈ ಮಂಜುಳಮ್ಮರಿಗೆ ಲಿಂಬಾವಳಿ ಸಾಹೇಬರು ಮಹದೇವಪುರ ಮಂಡಲದ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ನೋಡಿ, ಈ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾಗಿದ್ದಂಥವರು ರಾಜಕೀಯದಲ್ಲಿ ಒಳ್ಳೆಯ ಒಂದು ಸ್ಥಾನವನ್ನು ಹೊಂದ್ಕೊಂಡು ಇವರಿಗೆ ಮನೆ ಇಲ್ವಂತೆ, ಕಡು ಬಡವರಂತೆ. ಇವರು ಯಾವ ರೀತಿಯ ರಾಜಕೀಯವನ್ನು ಸಂಘಟನೆ ಮಾಡ್ತಾರೆ? ರಾಜಕಾರಣಿಗಳಂದರೆ ಈಗ ಕೆಲವೊಂದು ಖರ್ಚುಗಳನ್ನು ಮಾಡುವಂಥದ್ದು, ಸಮಾಜ ಸೇವೆ ಮಾಡುವಂಥದ್ದು, ಕೈಯಿಂದ ಖರ್ಚು ಮಾಡುವಂಥವ್ರನ್ನ ನಾವು ನೋಡ್ತೀವಿ. ಆದರೆ ಇಲ್ಲಿ ಹಾಗಿಲ್ಲ. ಲಿಂಬಾವಳಿ ಸಾಹೇಬರು ಇಲ್ಲಿನ ಕಡು ಬಡವರಿಗೆ ಹುದ್ದೆಗಳನ್ನು ಕೊಡ್ತಾರೆ. ಏನು ಕೆಲಸವಿಲ್ಲದೆ ಇರುವಂಥವರಿಗೆ, ಕಡು ಬಡವರಿಗೆ, ದುಡ್ಕೊಂಡು ತಿನ್ನೋಕ್ಕಾಗಿದ್ದವರಿಗೆ ಕೊಡ್ತಾರೆ ಅನ್ನೋದಕ್ಕೆ ಈ ಮಂಜುಳಮ್ಮನೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ನಾವಲ್ಲ ಹೇಳ್ತಾ ಇರೋದು. ಅದಕ್ಕೆ ಸಾಕ್ಷಿಯಾಗಿರೋದನ್ನು ಕೊಟ್ಟಿರುವಂಥ ಪತ್ರವನ್ನು ಕೂಡ ನನಗೆ ತೋರಿಸ್ತಾ ಇದ್ವಿ, ಗಮನಿಸಿ. ಮಹದೇವಪುರ ಕ್ಷೇತ್ರದ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷೆ ಮಂಜುಳಮ್ಮ ಅವರು. ಇವರಿಗೆ ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ. ಸರ್ಕಾರಿ ಜಾಗದಲ್ಲಿ 20-30 ಹಾಕ್ಕೊಂಡಿದ್ದಾರಂತೆ. ಅಲ್ಲಿ ನೋಡಿದ್ರೆ ಮೋಲ್ಡ್ ಮನೆ, ಬಿಲ್ಡಿಂಗ್, ಕಾಂಕ್ರೀಟ್ ಮನೆ ಬೃಹತ್ವಾಗಿ ಕಾಣ್ತಾ ಇದೆ. ನೋಡಿ ತೋರಿಸ್ತಾ ಇದ್ದೀವಿ. ಈ ಮಾತಾಯಿನ ಸಂದರ್ಶನ ಮಾಡೋಕ್ಕೆ ಹೋದಾಗ ಒಂದಿಷ್ಟು ಸತ್ಯಗಳನ್ನ ಹೇಳಿದ್ರು. ಅವು ಹೇಳೋದೆಲ್ಲ ಸತ್ಯ. ಏನಪ್ಪ ಅಂದರೆ, ಸರ್ ಲಿಂಬಾವಳಿ ಸಾಹೇಬರು ನಮಗೆ ಇಲ್ಲಿ ಮನೆ ಕಟ್ಕೊಳಕ್ಕೆ ಹೇಳಿದ್ರು 2019ರಲ್ಲಿ, ಕಟ್ಕೊಂಡ್ವಿ ಬಂದು. ಈಗ ನೋಡೋದು ರಸ್ತೆ ಬರ್ತಾ ಇದೆ ಅಂತ ಹೇಳ್ತಾರೆ, CDPM ರಸ್ತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಅವ್ರ ಜೊತೆಗಿರುವಂಥ ನಮ್ಮವರೇ ಕೆಲವು ಮುಖಂಡರುಗಳು ನಮ್ಮ ಬಂದು ದಬಾಯಿಸ್ತಾ ಇದ್ದಾರೆ. ಈಗಾಗಲೇ ಬಂದು ನಮ್ಮ ಸೊರೆ ಮಾಡಿದ್ರು, ಅವರೇ ಮುಂದಿತ್ಕೊಂಡು ಮಾರ್ಕ್ ಮಾಡಿದ್ರು, ರಸ್ತೆ ಬರ್ತಾ ಇಲ್ಲಿ ಮನೆಗಳನ್ನ ಹೊಡಿತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಹೌದು, ಜೊತೆಗೆ ಒಂದು ಅಳಲನ್ನು ತೋಡ್ಕೊಂಡ್ರು. ಸರ್ ಹಿಂಗೆ ರೋಡ್ ಬರುತ್ತಂದ್ರೆ ನಾವು ಮನೆ ಕಟ್ಕೊತಾ ಇದ್ವಾ, ಮೊದಲೇ ನಮ್ಗೆ ಹೇಳೋಕ್ಕಿಲ್ವಾ ಅಂತಾರೆ. ಅದನ್ನು ತೋರಿಸ್ತೀವಿ ನಿಮಗೆ. ನೋಡಿ, 2015ರಲ್ಲಿ CDPMಲ್ಲಿ ರಸ್ತೆ ಇದೆ, ಮೊದಲೇ ಈ ರಸ್ತೆ ಬರುತ್ತೆ ಅಂತ ಹೇಳಿದರೆ ನಾವು ಈ ಜಾಗದಲ್ಲಿ ಮನೆ ಕಟ್ಕೊಳ್ತಾ ಇರಲ್ಲ ಸರ್. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಕೊಂಡಿದ್ದೀವಿ. ಹೇಳಿದರೆ ನಾವು ಕಟ್ಕೊತಾ ಇರಲ್ಲ ಸರ್. ಹೇಳಿದ್ರೆ ನಮಗೆ ಮೋಸ ಮಾಡಿದ್ದಾರೆ ಸರ್ ಅನ್ನೋ ವಿಚಾರವನ್ನು ಕೂಡ ಮಂಜುಳಮ್ಮವರು ಸತ್ಯವನ್ನು ನುಡಿತಾರೆ. ಅದು ಎಲ್ಲ ಸ್ವಲ್ಪ ಮಾರ್ಕೊಂಡಿದ್ದಾರೆ ಅವರು. ಅಲ್ಲೆಣ್ಣೆ ಒಂಚೂರು ಸುಮಧುರ ಅವರಿಗೆ ಕೊಟ್ಟಿದ್ದಾರೆ, ಅವರು ಕಾಪಾಡಕ್ಕೆ ಕೊಟ್ಟಿದ್ದಾರೆ. ಓಹೋ, ನಮ್ಮೂರು ಹೊಡೆದ ಇದು. ಓ ನಿಮ್ಮೂರು. ಈಗ ಮನೆಗಳು ಬಡವರಿಗೆ ಸಮಸ್ಯೆನೇ. ಏನು ಸರ್ ಮಾಡೋದು? ಕಟ್ಟೋಕೆ ಮುಂಚೆ ಆದರೂ ಹೇಳಿದರೆ ಏನೋ ಮಾಡ್ಬೋದು, ಕಷ್ಟಪಟ್ಟು ಕಟ್ಕೊಂಡ್ಬಿಟ್ಟಿದ್ವಿ, ಕೊಯ್ನ ಅಲ್ಲಿ ಮಾಡಿದ್ದೀವಿ ಕಟ್ಕೊಂಡು. ಏನು ಸರ್ ಮಾಡೋದು? ಕಟ್ಟೋಕೆ ಮುಂಚೆ ಆದರೂ ಹೇಳಿದರೆ ಏನೋ ಮಾಡ್ಬೋದು, ಕಷ್ಟಪಟ್ಟು ಕಟ್ಕೊಂಡ್ಬಿಟ್ಟಿದ್ವಿ, ಕೊಯ್ನ ಅಲ್ಲಿ ಮಾಡಿದ್ದೀವಿ ಕಟ್ಕೊಂಡು. ಏನು ಸರ್ ಮಾಡೋದು? ಕಟ್ಟೋಕೆ ಮುಂಚೆ ಆದರೂ ಹೇಳಿದರೆ ಏನೋ ಮಾಡ್ಬೋದು, ಕಷ್ಟಪಟ್ಟು ಕಟ್ಕೊಂಡ್ಬಿಟ್ಟಿದ್ವಿ, ಕೊಯ್ನ ಅಲ್ಲಿ ಮಾಡಿದ್ದೀವಿ ಕಟ್ಕೊಂಡು. ಕೇಳಿದ್ರ ಮಂಜುಳಮ್ಮವರು ಸತ್ಯವನ್ನು ನುಡಿತಾರೆ. ಇದೆಲ್ಲವನ್ನು ನೋಡಿದ್ರೆ ಅವಳು ಪ್ರಾಮಾಣಿಕರು ಅನಿಸುತ್ತೆ. ನೋಡಿ, ಮನೆಯನ್ನು ಲಕ್ಷಾಂತರ ರೂಪಾಯಿ ಮಟ್ಟ ಕಾಂಕ್ರೀಟ್ ಮನೆಯನ್ನು ಕಟ್ಕೊಂಡಿದ್ದಾರೆ. ಅದನ್ನು ಕಟ್ಕೊಳ್ಳೋದು ಮುಂಚಿತವಾಗಿ ಇಲ್ಲಿ ರಸ್ತೆ ಬರುತ್ತೆ ಅಂದರೆ ಕಟ್ಕೊತಾ ಇರಲ್ಲಂತೆ. ಬಡ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಮಂಜುಳಮ್ಮರು ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಾವೇ ಹೇಳ್ತಾ ಇರೋದು. ಈ ರೀತಿ ಶಾಸಕರಾಗಿದ್ದಂಥ ಅರವಿಂದ ಲಿಂಬಾವಳಿಯವರು ಮಾಡಬಹುದಾ? ತಮ್ಮ ಓಟಿಗಾಗಿ ಸರ್ ನಂಬರ್ 3ರಲ್ಲಿದ್ದಂಥವ್ರನ್ನ ಇಲ್ಲಿಗೆ ಆಸೆ ತೋರಿಸಿ 70 ಕೊಡ್ತೀವಿ ಅಂತ ಹೇಳಿ 19ರಲ್ಲೇ ಸರ್ ನಂಬರ್ 15ಕ್ಕೆ 30 ಕೌಲು ಸರ್ಕಾರಿ ಜಾಮೀನಿಗೆ ಸ್ಥಳಾಂತರಗೊಳಿಸಿ ಅವರಿಗೆ ಆಶಾ ಗೊಬ್ಬರನ ಕಟ್ಕೊಂಡು ಸ್ವಂತ ಮನೆ, ಸೀಟ್ ಮನೆ, ಕಾಂಕ್ರೀಟ್ ಮನೆಗಳೆಲ್ಲ ಕಟ್ಕೊಂಡು ಪಾಪ ಅವರು ಸಾಲ ಸೋಲು ಮಾಡಿ ಬಡವರು ಇದುವರೆಗೂ 19ರಿಂದ 19, 20, 21, 22, 23, 24, 25 7 ವರ್ಷ ಆಗಿದೆ. ಒಂದು ಹಕ್ಕುಪತ್ರ ಇಲ್ಲ. ಇದೀಗ ದಿಢೀರನೆ CDPM ರಸ್ತೆ ಇದೆ ಅಂತೇಳಿ ಅರವಿಂದ ಲಿಂಬಾವಳಿಯರ ಆಪ್ತರು ಈಗಾಗಲೇ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. BBMP ಅಧಿಕಾರಿಯೊಬ್ಬರು ಅವರು ಬಂದು ಕೂಡ ರಸ್ತೆ ಇದೆ ಅಂತೇಳಿ ಮಾರ್ಕ್ ಮಾಡಲಿಕ್ಕೆ ಬಂದು ಗುರುತಿಸ್ತಾರೆ. ಬಡವರು ಹೆದರ್ಕೊತಾ ಇದ್ದಾರೆ. ಇದು ನ್ಯಾಯನಾ? ಏಕಾಏಕಿ ಬಂದು CDPM ರಸ್ತೆ ಇದೆ ಅಂತೇಳಿ ಬಡವರ ಮನೆಗಳನ್ನು
ಹೊಡಿತೀವಿ ಅಂತೇಳಿ ಗುರುತು ಮಾಡೋದು ಇದೆಯಲ್ಲ, ಇದೆಂಥ ದುರಂತ. ಬಡವರು ನೆಮ್ಮದಿ ನಿದ್ದೆ ಮಾಡೋಕ್ಕಾಗುತ್ತಾ? ಲಿಂಬಾವಳಿಯವರು ಓಟಿಗಾಗಿ ಆಸೆ ತೋರಿಸಿ ಇಲ್ಲಿಗೆ ಸರಿ ನಂಬರ್ 3ನಲ್ಲಿರುವಂಥವ್ರನ್ನ ಖಾಲಿ ಮಾಡಿಸಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದರಲ್ಲಿ ಬೇರೊಂದು ಮಾತಿಲ್ಲ, ಡೌಟೇ ಇಲ್ಲ. ಹಾಗಿದ್ದರೆ ಇಲ್ಲಿ ಮಾಡಾಗಿದ್ದರೆ 7 ವರ್ಷ ಬೇಕಾಗಿತ್ತು ಅವ್ರಿಗೆ ಹಕ್ಕುಪತ್ರ ಕೊಡಲಿಕ್ಕೆ, ಕೊಡ್ಬೋದಾಗಿತ್ತಲ್ಲ. ಹೌದು, ಅಲ್ಲಿದ್ದರೂ ಪ್ರಾಮಾಣಿಕವಾಗಿದ್ದರೆ ಅವ್ರಿಗೆ ಲೆಕ್ಕಪತ್ರ ಕೊಡಬೇಕು. ಏನಾಗಿದೆ? ಹೌದು, ಇಲ್ಲಿ ಕೆಲವೊಂದಿಷ್ಟು ಅನಧಿಕೃತವಾಗಿ ಸರ್ಕಾರಿ ಅಧಿಕಾರಿಗಳು ಕೂಡ ಬೇನಾಮಿಯಾಗಿ ಸೈಟ್ಗಳಿಗೆ ಹಾಕ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡು ಬಾಡಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಹೇಳಿದ್ರು, ಮೊನ್ನೆ ರೀಸೆಂಟಾಗಿ ನಾವು ಸುದ್ದಿ ಮಾಡಿದ ಮೇಲೆ ಈ ಮಾತಾಯಿ ಮಂಜುಳಮ್ಮವರು 45,000 ಬಾಡಿಗೆ ತೊಗೊತಾ ಇದ್ದಾಳೆ. ಮುಂದಿನ ಮೊದಲನೇ ರಸ್ತೆಯಲ್ಲಿರುವಂಥ ಮನೆಗಳೆಲ್ಲ ಕಟ್ಟಿಸ್ಬಿಟ್ಟು ಬಾಡಿಗೆ ಕೊಟ್ಟು 40,000 ರಿಂದ 50,000 ರೂಪಾಯಿ ಬಾಡಿಗೆ ತೊಗೊತಾ ಇದ್ದಾಳೆ. ನೋಡಿ ಎಂಥ ದುರಂತ. ಈ ರೀತಿಯಾಗಿ ಬದುಕುವಂಥ ಬಡವರು ಮಾದೇಪುರ ಕ್ಷೇತ್ರದಲ್ಲಿದ್ದಾರೆ. ಇದೊಂದು ಸಂದೇಶ ನೋಡಿ, ಬೇರೆ ಕ್ಷೇತ್ರದಲ್ಲಿದ್ದರೂ ಅಲ್ಲಿ ಬರ್ಬೋದು, ಈ ಥರ ಅವಕಾಶ ಕೊಡ್ತಾರೆ ಅಂದ್ಕೊತೀನಿ ನಮ್ಮ ಲಿಂಬಾವಳಿ ಸಾಹೇಬರು. ಇಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿರುವಂತಹ ಹಾಲಿ ಶಾಸಕರಿಗೂ ಹಿಂದಿನ ಶಾಸಕರಿಗೂ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಬೇರೆಯವ್ರಿಗೂ ಇಂಥ ಅವಕಾಶಗಳು ಮಾಡಿಕೊಡ್ಬೇಕು, ಅನುಕೂಲ ಮಾಡಿಕೊಡ್ಬೇಕು. ಬಡವರು ಬದುಕೊಳ್ತಾರೆ. ಈ ಥರ ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿ 45,000 ಬಾಡಿಗೆ ತೊಗೊಂಡು ಆರಾಮಾಗಿ ಬದುಕ್ಬೋದಲ್ವ? ನೋಡಿ, ನಮಗೂ ಗೊತ್ತಿರಲಿಲ್ಲ ಇದು. ಎಷ್ಟೋ ಪತ್ರಕರ್ತರಿಗೆ ನ್ಯಾಯವಾಗಿ ಒಂದು ಅರ್ಧ ಸೈಟ್ ಇಲ್ಲ, ಅರ್ಧ ಮನೆ ಇಲ್ಲ ರೀ, ಬಾಡಿಗೆಯಲ್ಲಿ ಬದುಕ್ತಾ ಇದ್ದೀವಿ. ಲಿಂಬಾವಳಿ ಕ್ಷೇತ್ರದಲ್ಲಿ ಅವರಿಗೆ BJP ಘಟಕದಲ್ಲಿ ಹುದ್ದೆಯನ್ನು ಕೊಟ್ಟು ಸರ್ಕಾರಿ ಜಾಗದಲ್ಲಿ ಸೈಟನ್ನು ಕೊಟ್ಟು ಮನೆ ಕಟ್ಟಿಕೊಂಡು ಬಾಡಿಗೆ ಕೊಡುವಂತಹ ಸಿಸ್ಟಮನ್ನು ಹಾಲಿ ಶಾಸಕರು, ಮಾಜಿ ಶಾಸಕರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಬೇಷನ್ ಬೇಕಾಗುತ್ತೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.